ಈಗ ಫೆಬ್ರವರಿ ಮಾರ್ಚ್ ಸ್ಕಿಪ್ ಆಗಿಬಿಟ್ಟಿದೆ. ಏನು ಮಾಡೋದು? ದುಡ್ಡು ಕೊಡುವುದಕ್ಕೆ ಅವಕಾಶ ಇದೆಯಾ? ಈಗ ಹಳೆ ಬಾಕಿ ಕೊಡೋದಕ್ಕೆ ಅವಕಾಶ ಇದೆಯಾ? ಸಂಜೆ 7ರಿಂದ 8 ತನಕ ಡಿಬೇಟ್ ಮಾಡಿದ್ವಿ. JDSನ ವಕ್ತಾರರು ಮತ್ತು ಒಬ್ಬ ನ್ಯೂಟ್ರಲ್ ಆರ್ಥಿಕ ತಜ್ಞರನ್ನು ಕರೆಸಿದ್ವಿ. ಇಬ್ಬರು ಹೇಳೋದು ಅದಕ್ಕೆ ಬರೋದಿಲ್ಲ ಅಂತ. ಮುಗೀತದ, ಲೆಕ್ಕ ಕ್ಲೋಸ್ ಆಗಿಬಿಟ್ಟಿದೆ, ಈಗ ಕೊಡೋದಕ್ಕೆ ಬರೋದಿಲ್ಲ ಅಂತಾರವರು. ಅಲ್ಲಿಗೆ ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಸ್ಟಾರ್ ಮಾರ್ಕ್ ಹಾಕಿ 2 ತಿಂಗಳು ಗೃಹಲಕ್ಷ್ಮಿ ಹೋಗಿಲ್ಲ ಅನ್ನಬಹುದು. ಏನು ಇದನ್ನೇ ಒಂದೊಂದನೇ ಲೆಕ್ಕಾಚಾರ ಬಂತು. ಪೂರಕ ಅಂದಾಜು ಮಂಡಿಸಿ 5,000 ಕೋಟಿ ಅದು ಸ್ಕಿಪ್ ಆಗಿರೋದಂದ್ರೆ ₹1 ₹2 ಅಲ್ಲ. ಆಯಿತು, ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಗೊತ್ತಿರಲಿಲ್ಲ. ಇನ್ನೊಂದು ಮಾಧ್ಯಮಗಳ ಬೆನ್ನತ್ತಿದ್ರೆ ಏನಾದ್ರು ತೆಗಿಬಹುದಾಗಿತ್ತು. ಅದನ್ನು ಯಾವ ಮಾಧ್ಯಮಕ್ಕೂ ಗೊತ್ತೇ ಆಗಲಿಲ್ಲ ನೋಡಿ, ಅಂದರೆ ಅಷ್ಟು ದೊಡ್ಡ ಯೋಜನೆ. ಮತ್ತೊಂದು, ತಿಂಗಳಿಗೆ 2,000 ದುಡ್ಡು ಅನ್ನೋದು, ನಾನು 1,28,00,000 ರಿಜಿಸ್ಟರ್ ಆದವರು, 1,24,00,000 ಜನರಿಗೆ ಈ ಯೋಜನೆ ಹೋಗ್ತಾ ಇದೆ, 1,26,00,000 ಅಂತಲೂ ಹೇಳಿದರು ಅವರು. ಆ 1,26,00,000 ಜನವೂ ಅರ್ಹ ಫಲಾನುಭವಿಗಳು ಅಂತ ನಾನೇನು ಒಪ್ಪೋದಿಲ್ಲ. ಅವರ ಪೈಕಿ ಅಟ್ಲೀಸ್ಟ್ 35-40% ಜನರಿಗೆ 2,000 ತುಂಬ ದೊಡ್ಡ ಮೊತ್ತ ರೀ. ಆ 2,000 ಇಂಥ ತಾರೀಕಿಗೆ 2,000 ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅವರು. ಅದನ್ನು ತಗೋಬೋದು, ಇದನ್ನು ತಗೋಬೋದು, ಅವ್ರಿಗೊಂದು ಕೊಡೋದಿತ್ತು ಕೊಡಬೇಕು, ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ 35-40% ಜನ ಕೂಡ ಗಟ್ಟಿ ಧ್ವನಿಯಲ್ಲಿ ಕೇಳಲಿಲ್ವಲ್ಲ ಫೆಬ್ರವರಿ ಮಾರ್ಚದ್ದು ಬಂದೇ ಇಲ್ಲ ನಮಗೆ ಅಂತ. ಅಂದರೆ ಜನರಿಗೆ ಅದು ಬೇಕಾಗಿದೆಯೋ ಇಲ್ವೋ ಅನ್ನಿಸ್ಬಿಡ್ತು ನನಗೆ. ಬೇಕಾಗಿದೆಯೋ ಇಲ್ವೋ, ಜನನೂ ಕೇಳಲಿಲ್ವಲ್ಲ ನಮಗೆ ದುಡ್ಡು ಬಂದಿಲ್ಲ ಆ ತಿಂಗಳದ್ದು ಅಂತ. ಅದಾದ ಮೇಲೆ ಒಂದು ಸ್ಪಷ್ಟೀಕರಣದ ಥರ ಬಂತು. ಅಕೌಂಟಿಗೆ ದುಡ್ಡು ಬಂತು ಅಂತ ಗೊತ್ತಾಗತ್ತೆ. 2,000 ಬಂದರೆ 1 ತಿಂಗಳದ್ದು ಬಂತು ಅನ್ಕೋತಾವೆ, 4,000 ಬಂದರೆ 2 ತಿಂಗಳದ್ದು ಬಂತು ಅನ್ಕೋತಾರೆ, 6,000 ಬಂದರೆ 3 ತಿಂಗಳದ್ದು ದುಡ್ಡು ಬಂತು ಅನ್ಕೋತಾರೆ. ಯಾವ ತಿಂಗಳ ದುಡ್ಡು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಅಂತ. ಇದ್ರೂ ಇರ್ಬೋದು, ಆ ಕಾರಣಕ್ಕಾಗಿ ಗೊತ್ತೇ ಆಗಲಿಲ್ಲ ಅಂತ. ಪೂರಕ ಅಂದಾಜನ್ನು ಮಂಡಿಸಿ ಈ 5,000 ಕೋಟಿಯನ್ನು ಕೊಡುವ ಸಾಧ್ಯತೆಗಳು ಇಲ್ಲ ಅಂತಾರೆ. BJPಯವರು ಮಾತ್ರ ಹಠ ಬಿಡ್ತಿಲ್ಲ. ಆ 5,000 ಕೋಟಿ ಎಲ್ಲಿಗೆ ಹೋಗಿದೆ ಹೇಳಿ ಅಂತಾರೆ ಅವರು. ಎಲ್ಲಿಗೆ ಹೋಗಿದೆ ಹೇಳಿ ಅಂತ. ಹೋರಾಟ ಮಾಡೇ ಮಾಡ್ತೀವಿ ಅಂತಾರೆ.